ಇನ್ನೂ ಬೇಸಿಗೆ ಬಂದಿಲ್ಲ. ಬೇಸಿಗೆ ಮುನ್ನವೇ ಏರಿಕೆ ಆಗುತ್ತಾ ಕರೆಂಟ್ ಬಿಲ್. ರಾಜ್ಯದ ಮಂದಿಗೆ ಕರೆಂಟ್ ಶಾಕ್ ನೀಡೋದಕ್ಕೆ ಸರ್ಕಾರ ಸಿದ್ಧತೆ. ವಿದ್ಯುತ್ ದರ ಏರಿಕೆಗೆ ರೆಡಿ ಆಗ್ತಾ ಇದೆ. ಕೆಇಆರ್ಸಿ ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದು ವಿದ್ಯುತ್ ದರ ಪರಿಷ್ಕರಣೆಗೆ ಸಿದ್ಧತೆ. ಎಲ್ಲ ಆಯಿತು, ಇದೊಂದು ಬಾಕಿ ಇತ್ತು. ರಾಜ್ಯದ ಮಂದಿಗೆ ಕರೆಂಟ್ ಶಾಕ್ ನೀಡೋದಕ್ಕೆ ಸರ್ಕಾರ ಸಿದ್ಧತೆ. ವಿದ್ಯುತ್ ದರ ಏರಿಕೆಗೆ ರೆಡಿ ಆಗ್ತಾ ಇದೆ ಕೆಇಆರ್ಸಿ. ಆಟೋ ಬಿಲ್ ಜಾಸ್ತಿ ಮಾಡಿದ್ರಿ, ನಮ್ಮ ಜನ ಸುಮ್ಮನಾದ್ರು. BMTC ಗಂಡಸರು ಹತ್ತೋ ಬಸ್ಸಿಗೆ ರೇಟ್ ಜಾಸ್ತಿ ಮಾಡಿದ್ರಿ, ನಮ್ಮ ಜನ ಮಾತನಾಡಲಿಲ್ಲ. ಮೆಟ್ರೋನು ಬಿಡದೆ ಅದರಲ್ಲೂ ಪರಿಷ್ಕರಣೆ ತಂದ್ರಿ, ಜನ ಮಾತಾಡಿಲ್ಲ. ಇನ್ನು ಅಬಕಾರಿ ಇಲಾಖೆಯಲ್ಲಿ ಆಗಾಗ ಪೋಸ್ಟ್ ಮಾರ್ಟಮ್ ಆಗ್ತಾನೆ ಇರುತ್ತೆ. ಈಗ ಕರೆಂಟ್ ದರದಲ್ಲೂ ಏರಿಕೆ ಮಾಡ್ತೀನಿ ಅಂತ ಹೊಂಟವ್ರೆ. ವಿದ್ಯುತ್ ಖರೀದಿ ಸೇರಿ ಇನ್ನಿತರ ನೆಪವೊಡ್ಡಿ ಎಸ್ಕಾಂಗಳಿಂದ ದರ ಏರಿಕೆ ಪ್ರಸ್ತಾವನೆ. ಪ್ರತಿ ಯೂನಿಟ್ಗೂ ಸರಾಸರಿ 67 ಪೈಸೆ ಹೆಚ್ಚಳ ಮಾಡುವಂತೆ ಎಸ್ಕಾಂಗಳ ಮನವಿ. ಅಲ್ಲಿಗೆ ಮುಂಡಾ ಮುಚ್ಚಿತು. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ಪರಿಷ್ಕರಣೆಗೆ ಕೆಇಆರ್ಸಿ ನಿರ್ಧಾರ. ಫೆಬ್ರವರಿ 16ನೇ ತಾರೀಕಿನಿಂದ 27ರವರೆಗೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ. ಫೆಬ್ರವರಿ 19ರಂದು ಬೆಸ್ಕಾಂ ಪ್ರಸ್ತಾವನೆಗೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ. ಇನ್ನು ಅಭಿಪ್ರಾಯದಲ್ಲಿ ನೀವು ಮಾಡಲೇಬೇಡಿ ಅನ್ನೋ ಅಭಿಪ್ರಾಯ ಬಂದರೂ ಕೂಡ ನೀವು ಮಾಡೇ ಮಾಡ್ತೀರಿ ಅನ್ನೋ ನಂಬಿಕೆ ಜನರಿಗಿದೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಬಳಿಕ ವಿದ್ಯುತ್ ದರ ಏರಿಕೆ ಫಿಕ್ಸು. ಮಾರ್ಚು ಮತ್ತು ಏಪ್ರಿಲ್ನಿಂದ ತಟ್ಟಲಿದೆಯಾ ವಿದ್ಯುತ್ ದರ ಏರಿಕೆ ಬಿಸಿ. ಗೃಹಜ್ಯೋತಿ ಅಂತ ಹೇಳಿ ಸರ್ಕಾರದ ಸ್ಕೀಮು, ಅದು ಯಾಕೀಗ? ಪ್ರತಿ ಯೂನಿಟ್ ಆಧಾರದ ಮೇಲೆ ವಿದ್ಯುತ್ ದರ ಏರಿಕೆ ಮಾಡಲಿರುವ ಕೆಇಆರ್ಸಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ಅಳೆದು ತೂಗಿ ದರ ಏರಿಕೆ ಘೋಷಣೆ. 2 ಇಡ್ಲಿ ಕೊಟ್ಟು 1.25 ಇಡ್ಲಿ ತಗೊಂಡಂಗಾಯ್ತು. ಬೇಸಿಗೆ ಮುನ್ನವೇ ಏರಿಕೆಯ ಬಿಸಿ ಈಗ ತಾಕುತ್ತಿದೆ ಜನರಿಗೆ. ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದು ವಿದ್ಯುತ್ ದರ ಪರಿಷ್ಕರಣೆಗೆ ಸಿದ್ಧತೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಪರಿಷ್ಕರಣೆಯಾಗಲಿದೆಯಾ ಕರೆಂಟ್ ಬಿಲ್ಲು. ರಾಜ್ಯದಲ್ಲಿ ಗೃಹಜ್ಯೋತಿ ನಡುವೆ ವಿದ್ಯುತ್ ದರ ಏರಿಕೆಗೆ ಸಿದ್ಧತೆ. ಹಾಗಾದರೆ ಈ ಗೃಹಜ್ಯೋತಿ ಯಾಕಿದೆ ರಾಜ್ಯದಲ್ಲಿ, ಮತ್ತದರ ಮೇಲೆ ಪರಿಷ್ಕರಣೆ ಯಾಕೆ? ಇದರಿಂದ ಜನಪರ ಕಾಳಜಿ ಅನ್ನೋದು ಎಲ್ಲಿಂದ ಬರುತ್ತೆ? ಎಸ್ಕಾಂಗಳ ಮನವಿ ಪರಿಗಣಿಸಿ ಇದೊಂದು ಸೋಗು. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರುವಂತಹ ಕೆಇಆರ್ಸಿ ವಿದ್ಯುತ್ ಖರೀದಿ ಸೇರಿ ಇನ್ನಿತರ ನೆಪವೊಡ್ಡಿ ಎಸ್ಕಾಂಗಳಿಂದ ದರ ಏರಿಕೆ ಪ್ರಸ್ತಾವನೆ. ಇನ್ನು ಪ್ರತಿ ಯೂನಿಟ್ಗೆ ಸರಾಸರಿ 67 ಪೈಸೆ ಹೆಚ್ಚಳ ಮಾಡುವಂತೆ ಎಸ್ಕಾಂಗಳ ಮನವಿ. ಇನ್ನು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ಪರಿಷ್ಕರಣೆಗೆ ಕೆಇಆರ್ಸಿ ನಿರ್ಧಾರವನ್ನು ಮಾಡಿದೆ. ಫೆಬ್ರವರಿ 16ರಿಂದ 27ರವರೆಗೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಎಲ್ಲ ಪ್ಲಾನ್ಗಳಾಗ್ತಾ ಇದೆ. ಇನ್ನು ಫೆಬ್ರವರಿ 19ನೇ ತಾರೀಕು ಬೆಸ್ಕಾಂ ಪ್ರಸ್ತಾವನೆಗೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ಫೆಬ್ರವರಿ 26 ಮೆಸ್ಕಾಂ, ಫೆಬ್ರವರಿ 27 ಹೆಸ್ಕಾಂ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಸಲಹೆ ಸ್ವೀಕಾರ ನಡೆಯುತ್ತೆ. ಇನ್ನು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹದ ಬಳಿಕ ಈ ಎಲ್ಲ ಪ್ಲಾನ್ಗಳು ಜಾರಿಗೆ ಬರುತ್ತಾ ಅನ್ನೋದನ್ನು ಅಧಿಕಾರಿಗಳು ತೀರ್ಮಾನ ಮಾಡಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.